ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ವ್ಲಾಗ್ ಮಾಡ್ತಿರೋ ಕಾರಣ ಏನಂತ ಅಂದರೆ, ನಾನು ಲಾಸ್ಟ್ ವೀಕು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ ನಾನು. ಬಟ್ ಅದನ್ನು ಯಾವುದು ಅಂತ ನಿಮಗೆ ಬೇಕು ಅನ್ನೋದಾದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಪ್ರಾಡಕ್ಟ್ ಯಾವುದು ಅಂತ. ಸೊ ಆ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ನನ್ನ ಫೇಸ್ ತುಂಬಾ ಟ್ಯಾನ್ ಆಗಿತ್ತು. ಯಾವ ಥರ ಅಂತಂದರೆ ನನ್ನ ಫೇಸ್ ನನಗೆ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಅದೆಲ್ಲ ಆದಮೇಲೆ ನಾನು ಒಂದೊಳ್ಳೆ ಪ್ರಾಡಕ್ಟ್ ಸಿಕ್ತು ಅಂತ ಪರ್ಚೇಸ್ ಮಾಡಿ 1 ವೀಕ್ ನಾನು ಯೂಸ್ ಮಾಡಿದೆ. 1 ವೀಕ್ ಯೂಸ್ ಮಾಡಿದ್ಮೇಲೆ ನನ್ನ ಫೇಸ್ ನೋಡಿ, ನೀವೇ ನೋಡ್ಬೋದು. ನಾನು ಫೇಸ್ ವಾಶ್ ಮಾಡಿದ್ದೀನಿ, ಯಾವ ಥರ ಫುಲ್ಲು ಗ್ಲೋ ಆಗಿದೆ. ಫುಲ್ಲು ಯಾವ ಥರ ಅಂತ ನನಗೆ ಖುಷಿ ಆಗ್ತಾಯಿತ್ತು ನನ್ನ ಫೇಸ್ ನೋಡ್ಕೊಳ್ಳೋದಕ್ಕೆ, ಅಷ್ಟು ಗ್ಲೋ ಆಗಿದೆ. ಸೊ ನೋಡಿದ್ರಲ್ಲ, ಫೇಸ್ ವಾಶ್ ಮಾಡಿದ್ದೀನಿ, ನನ್ನ ಸ್ಕಿನ್ ಯಾವ ಥರ ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ಆದಮೇಲೆ ನಾನು ಲಿಪ್ ಬಾಮ್ ಹಚ್ತೀನಿ. ಯಾವುದು ಅಂತಲೂ ತಿಳಿಸ್ಕೊಡ್ತೀನಿ. ನೀವು ಬೇಕಾದರೆ ಕಾಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ನೋಡಿ, ಈಗ ಅದು ಲಿಪ್ ಬಾಮ್, ಯಾಕಂದರೆ ನಂದು ತುಂಬ ಡ್ರೈ ಸ್ಕಿನ್, ಅದರಿಂದ ನಾನು ಲಿಪ್ ಬಾಮ್ ಹಚ್ತೀನಿ. ಅದಾದಮೇಲೆ ಟೋನರ್ ಹಾಕ್ತೀನಿ. ಅದು ಯಾವ ಟೋನರ್ ಅಂತಲೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ, ಬೇಕು ಅನ್ನೋರಿಗೆ ಮಾತ್ರ. ಸೊ ಟೋನರ್ ಹಾಕಿ ಒಂದು 10 ನಿಮಿಷ ಡ್ರೈ ಆಗೋವರೆಗೂ ಬಿಡಬೇಕು. ಸೊ ಡ್ರೈ ಆದಮೇಲೆ ಸ್ಕಿನ್ ಯಾವ ಥರ ಶೈನಿ ಗ್ಲಾಸಿ ಸ್ಕಿನ್ ಕಾಣುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಇವಾಗ ಹಚ್ತಾ ಇರೋದು ಬಂದು ನಾನು ಸಿರಮ್ ಬಂದುಬಿಟ್ಟು ಈ ಥರ ಕ್ರೀಮ್ ಥರ ಇದೆ, ಬಟ್ ತುಂಬ ಚೆನ್ನಾಗಿದೆ. ರಿಸಲ್ಟ್ ಅಂತೂ ಸೂಪರ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ರಿಸಲ್ಟ್ ತುಂಬ ಚೆನ್ನಾಗಿ ಕೊಟ್ಟಿದೆ. ನನ್ನ ಫೇಸ್ ನೋಡ್ಬೋದು. ನನ್ನ ಹಳೆ ಫೋಟೋಸ್ನೂ ಹಾಕ್ತೀನಿ, ಇವಾಗಿನ ಫೋಟೋನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಗ್ಲಾಸಿ ಒಂಥರ ಕೊರಿಯನ್ ಲುಕ್. ಇದು ಬಂದು ಕೊರಿಯನ್ ಪ್ರಾಡಕ್ಟೇ, ಕೊರಿಯನ್ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ, ನನಗೆ ತುಂಬ ಇಷ್ಟ ಆಗಿರೋದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಯಾವುದೇ ರೀತಿ ಅಂತಂಥ ಪ್ರಮೋಷನ್ ಅಲ್ಲ. ಸೊ ನೋಡ್ಬೋದಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ಲಾಸಿಯಾಗಿ. ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇದ್ರ ಜೊತೆ ಕೂಡ ಒಂದು ನನಗೆ ಮಾಯ್ಶ್ಚರೈಸರ್ ಕ್ರೀಮ್ ಕೊಟ್ಟಿದ್ದಾರೆ. ಸೊ ಆ ಕ್ರೀಮ್ನ ಅದಾದಮೇಲೆ ಅದ್ರ ಮೇಲೆ ಅಪ್ಲೈ ಮಾಡಿ, ಅದಾದಮೇಲೆ ನಂದು ಮೇಕಪ್. ನಾನು ತುಂಬ ಮೇಕಪ್ ಮಾಡೋದಕ್ಕೆ ಹೋಗಲ್ಲ, ನನಗೆ ಅಷ್ಟು ಇಷ್ಟ ಆಗಲ್ಲ ಮೇಕಪ್ಪು. ಸೊ ಅಷ್ಟೇ ನಂದು ಮೇಕಪ್. ಇದಾದಮೇಲೆ ಲಿಪ್ ಲೈನರ್ ಹಾಕ್ತೀನಿ. ಲಿಪ್ ಲೈನರ್ ಆಗಿ ನಾನು ರೆಡ್ ಕಲರ್ ತುಂಬ ಕಮ್ಮಿ ಯೂಸ್ ಮಾಡೋದು. ಸೊ ನೋಡೋಣ ಯಾವ ಥರ ಕಾಣುತ್ತೆ ಈ ಸ್ಕಿನ್ ಟೋನ್ಗೆ ಅಂದ್ಬಿಟ್ಟು ನಾನು ಅಪ್ಲೈ ಮಾಡಿ ನೋಡಿದೆ. ಸೊ ಲಿಪ್ ಲೈನರ್ ಹಾಕಿದ್ದಾಯಿತು. ರೆಡ್ಡು ಅಂತಂದರೆ ಅದು ತುಂಬ ರೆಡ್ ಕಲರು ಇಲ್ಲ, ತುಂಬ ಡಾರ್ಕು ಇಲ್ಲ, ಲೈಟು ಇಲ್ಲ, ಆ ಥರ ಇದೆ. ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ ಕೂಡ. ಅದು ಯಾವುದು ಅಂತ ನೀವು ತಿಳ್ಕೊಬೇಕು ಅಂತ ಅನ್ನೋದಾದರೆ ನನಗೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀನಿ. ಇದು ಕೂಡ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ನಾನು, ಇದು ಲಿಪ್ಸ್ಟಿಕ್ನ. ಸೊ ಇದಾದಮೇಲೆ ನನಗೆ ಓಕೆ ಅನ್ನಿಸ್ತು, ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಾದಮೇಲೆ ಮಸ್ಕರ, ಇದು ಕೂಡ ಪರ್ಚೇಸ್ ಮಾಡಿದ್ದೆ, ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಬಟ್ ಮಸ್ಕರನೂ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಯಾವುದು ಅಂತ ನೀವು ಇಷ್ಟೇ. ನಾನು ತುಂಬ ಮೇಕಪ್ ಮಾಡಲ್ಲ, ಇಷ್ಟೇ ನಾನು ಮಾಡೋದು ಮೇಕಪ್. ನೋಡಿ, ಇದು ಯಾವ ಮಸ್ಕರ, ಯಾವ ಲಿಪ್ಸ್ಟಿಕ್ ಹಾಕ್ತೀನಿ, ಲಿಪ್ ಲೈನರ್ ಯಾವ್ದು ಕೂಡ ಹಾಕ್ತೀನಿ. ಸೊ ಇದೆಲ್ಲ ನೀವು ತಿಳ್ಕೊಬೇಕು ಅಂತ ಅನ್ನೋದಾದರೆ ನನಗೆ ಕಾಮೆಂಟ್ ಮಾಡಿ, ಓಕೆನಾ? ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಸೊ ಇದೆಲ್ಲ ಆದಮೇಲೆ ನಾನು ಫೈನಲಿ ನನ್ನ ಲುಕ್ ರೆಡಿ ಆಯಿತು. ಇಷ್ಟೇ ನಂದು ಮೇಕಪ್. ಮತ್ತು ಇನ್ನೊಂದು ಬಂದು ನನಗೆ ಐಬ್ರೋ ಒಂದು ಬಾಕಿ ಇದೆ. ನನಗೆ ಲಿಪ್ಸ್ಟಿಕ್ ಯಾಕೋ ಓಕೆ ಅನ್ನಿಸ್ತಿತ್ತು, ಬಟ್ ಚೇಂಜ್ ಮಾಡೋಣ ಅಂತ ನೋಡಿದೆ. ನಾನು ತುಂಬ ರೆಗ್ಯುಲರಾಗಿ ಹಾಕೋ ಒಂದು ಲಿಪ್ಸ್ಟಿಕ್ ತೋರಿಸ್ತೀನಿ. ನಾನೆಲ್ಲ ಒಂದೇ ಬ್ರ್ಯಾಂಡ್ ಯೂಸ್ ಮಾಡೋದು. ಅದು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಲಿಪ್ಸ್ಟಿಕ್ ರಿಮೂವ್ ಮಾಡಬೇಡ ಅಂತ ರಿಮೂವ್ ಮಾಡ್ತಾ ಇದ್ದೇನೆ. ಯಾಕಂದರೆ ತುಂಬ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಬಟ್ ನಾನು ರೆಗ್ಯುಲರಾಗಿ ತುಂಬ ನ್ಯೂಡ್ ಕಲರ್ ಇಷ್ಟಪಡ್ತೀನಿ. ನಾನು ಹಾಕೋದು ತುಂಬ ಡಾರ್ಕ್ ಕಲರ್ ತುಂಬ ಕಮ್ಮಿ ಹಾಕೋದು. ನಾನು ತುಂಬ ನ್ಯೂಡ್ ಕಲರ್ ಹಾಕ್ತಾ ಇರ್ತೀನಿ, ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ. ನಾನು ಯಾವ ಕಲರ್ ಅದು ಅಂತಲೂ ತೋರಿಸ್ಕೊಡ್ತೀನಿ. ಸೊ ಲಿಪ್ಸ್ಟಿಕ್ ಎಲ್ಲ ರಿಮೂವ್ ಮಾಡಿದ್ದಾಯಿತು. ಸೊ ಅದು ರಿಮೂವ್ ಮಾಡಿದ್ರು ಕಲರ್ ಹೋಗ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನೋಡ್ಬೋದು ನೀವು, ನನ್ನ ತುಟಿ ಎಷ್ಟು ರೆಡ್ ಪಿಂಕ್ ಕಾಣಿಸ್ತಾ ಇದೆ ಅದು ಹಾಕಿದ್ದಕ್ಕೆ. ಬಟ್ ಅದು ಓಕೆ, ರಿಮೂವ್ ಆಯಿತು ಒಂದು ಲೆವೆಲ್ಗೆ. ಸೊ ಇದೆಲ್ಲ ಆದಮೇಲೆ ಮತ್ತೆ ಲಿಪ್ ಲೈನರ್ ಅಪ್ಲೈ ಮಾಡೋಣ ಅಂತ ನೋಡಿದೆ. ಸ್ಕಿನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನಾನು ಇಷ್ಟು ಕಲರ್ ಬಂದಿರೋದಕ್ಕೆ ಮೇಯ್ನ್ ಕಾರಣನೇ ಆ ಪ್ರಾಡಕ್ಟು. ಅದು ಯಾವುದು ಅಂತ ನಿಮ್ಗೆ ಬೇಕು ಅಂದರೆ ನಾನು ತಿಳಿಸ್ಕೊಡ್ತೀನಿ. ಈಗ ಐಬ್ರೋ ಒಂದು ಫಿನಿಷ್ ಮಾಡಬೇಡ ಅಂತ ಫಸ್ಟ್ ಐಬ್ರೋ ಫಿನಿಷ್ ಮಾಡ್ಕೊತೀನಿ. ನಾನು ಹಾಕೋದು ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್. ನೀವು ನೋಡ್ಬೋದು, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಬ್ರೌನ್ ಕಲರ್ ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಈಗ ಸ್ಕಿನ್ ಬೇರೆ ಗ್ಲೋ ಆಗಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಾದಮೇಲೆ ಪೆನ್ಸಿಲ್ ಅಪ್ಲೈ ಮಾಡ್ತಾ ಇದ್ದೀನಿ.
ಕೂಡ ಡಾರ್ಕ್ ಬ್ರೌನ್ ಕಲರ್ದು ಪೆನ್ಸಿಲ್ ಬಂದು. ಸೊ ಅದು ರೀಸೆಂಟಾಗಿ ಇವೆಲ್ಲ ಪರ್ಚೇಸ್ ಮಾಡಿದ್ದೆ ನಾನು ರೀಸೆಂಟಾಗಿ. ರೆಗ್ಯುಲರಾಗಿ ಮಾತ್ರ ಯೂಸ್ ಮಾಡ್ತಿದ್ದು ಒಂದು ಲಿಪ್ಸ್ಟಿಕ್, ಅದು ನ್ಯೂಡ್ ಕಲರ್ ಅಂತ ನಾನು ಯೂಸ್ ಮಾಡ್ತಾಯಿದ್ದು. ಸೊ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಫುಲ್ಲು ಖುಷಿ ಆಯಿತಪ್ಪ. ಸ್ಕಿನ್ ಅಂತೂ ಫುಲ್ಲು ಕ್ಲಿಯರ್ ಆಗಿದೆ ನನಗೆ. All about words, but it sounds like you're envisioning an instrumental piece that truly captures a calm, beachy ambience. Since this one's not about lyrics, I'd suggest imagining soft finger picking on a sun-soaked guitar. Occasional melodic bends reminiscent of waves rolling ashore. A subtle pocket beat could mimic the rhythm of distant tides. Let the absence of vocals create room for the guitar to tell its own serene story, simple, tranquil, flowing like the ocean breeze. If you ever feel like pairing lyrics with that vibe, I'm here. If you ever feel